ಸಂತಾನೋತ್ಪತ್ತಿ ಚೆನ್ನಾಗಿರುತ್ತೆ. ಅಕಸ್ಮಾತ್ ಪೋಷಕಾಂಶಗಳನ್ನ ಸಸಿಗೆ ಅಂದ್ರೆ ಒಂದು ಕಾಲಗಳಂದ್ರೆ ತಮ್ಮ ಚಕ್ರವನ್ನು ಪೂರ್ಣಗೊಳಿಸ್ತದ. ಮಣ್ಣಿನ ಪೋಷಕಾಂಶದಾಗ 2 ವಿಧಗಳು ಬರ್ತಾವ. ಎಕ್ಸಾಂಪಲ್ ಸಾರಜನಕ ತಗೊಂಡ್ರಿ, ಅದಕ್ಕಿಂತ ಸಸಿಗಳಿಗೆ ಏನು ಮುಖ್ಯ ಆಗುತ್ತಂತಂದ್ರೆ ನಾವು ಏನಾದ್ರೆ ಸಾರಜನಕ ಏನಾದ್ರು ಕೊಟ್ರೆ ಕರೆಕ್ಟ್ ಆಗಿ ಬೆಳವಣಿಗೆ ಮತ್ತು ಅಭಿವೃದ್ಧಿ ಚೆನ್ನಾಗಿ ಬರುತ್ತೆ. ಜಿಂಕ್ ಇದೆ, ಅದನ್ನು ಫುಲ್ ಎಲ್ಲ ಎಲೆ ಇರುತ್ತೆ ತಾನೆ, ಎಲ್ಲ ಅಲ್ಲಿ ಕಪ್ಪು ತರ ತೂತು ಫುಲ್ ಎಲ್ಲ ಬ್ರೌನ್ ಕಲರ್ ಆಗಿ ಅಂದ್ರೆ ಕಂದು ಬಣ್ಣಕ್ಕೆ ಬಂದು ಎಲ್ಲ ಚುಕ್ಕೆ ಮಣ್ಣಿನ ಆರೋಗ್ಯನೂ ಚೆನ್ನಾಗಿರುತ್ತೆ. ಈಗ ಆಮೇಲೆ ಈ ಕಡೆ ನಿಮ್ಮ ಬೆಳೆ ಮತ್ತೆ ಇಳುವರಿನೂ ಜಾಸ್ತಿ ಆಗುತ್ತೆ. ಇವಾಗ ಅದರಲ್ಲಿ ಸಮಗ್ರ ನಿರ್ವಹಣೆ ಮಾಡೋಕ್ಕೆ ಒಂದು ಇವಾಗ ಸಾವಯವ ಗೊಬ್ಬರ ಕೊಡೋಣ. ಫಸ್ಟ್ ಸಾವಯವ ಗೊಬ್ಬರ ಅಂದ್ರೆ ಇದು ಕೊಟ್ಟಿಗೆ ಗೊಬ್ಬರ. ಇನ್ನೊಂದು ಹೆಂಗಂದ್ರೆ ನೀವು ಹಸಿರೆಲೆ ಗೊಬ್ಬರ, ಕೊಂಗಣ್ಣ ಆ ಥರದ್ದೆಲ್ಲ ನೀವು ನಿಮ್ಮ ಜಮೀನನ್ನು ಆಜುಬಾಜು ಬೆಳೆದು ಎಲೆ ಕತ್ತರಿಸ್ಕೊಂಡ್ಬಂದು ಅದನ್ನ ಆ ಥರನೂ ಹಾಕ್ಬೋದು. ಒಂದು 3 ರಿಂದ 4 ತಿಂಗಳು ಕೊಳಿಸ್ಬೇಕು. ಅದಕ್ಕಿಂತ ಜಾಸ್ತಿ ಒಂದು 5-6 ತಿಂಗಳು ಕೊಳಿಸ್ಬಿಟ್ರೆ ಅದು ಕಾಂಪೋಸ್ಟ್ ಅಂತ ಆಗುತ್ತೆ. ಅದಕ್ಕಿಂತ ಇದು FIM ಕೊಟ್ಟಿಗೆ ಗೊಬ್ಬರದಿಂದ ತುಂಬ ಒಳ್ಳೆಯದು. ಇಲ್ಲ ಇದು ಎರೆಹುಳ ಗೊಬ್ಬರ ಏನು ಮಾಡೋದು ಅಂದರೆ ಈ ಕೊಟ್ಟಿಗೆ ಗೊಬ್ಬರ ಇರುತ್ತಲ್ಲ ಅರ್ಧ ಇದಾಗಿರುತ್ತೆ, ಕೊಡ್ತೋಗುತ್ತೆ ಅರ್ಧ ಮುಟ್ಟ. ಅದಕ್ಕೆ ನೀವು ಎರೆಹುಳು ತಂದು ಬಿಡಬೇಕಾಗುತ್ತೆ. ಅರ್ಧ ಒಂದು ಎರೆಹುಳು ಅದರಲ್ಲೂ ಬೇರೆ ಬೇರೆ ತಳಿಗಳಿರ್ತಾವೆ. ಇವಾಗ ಬೇರೆ ಅಂದರೆ ಗಿಡ ಇದು ಬೇರೆ ಇದು ಇಲ್ಲಿಂದ ಹೇಳ್ಕೊಳುತ್ತೆ, ಇಲ್ಲಿಂದ ಏನೂ ಆಗಲ್ಲ. ಸೊ ನೀವು ಬೇರೆ ತುದಿಗಿಂತ ಹೇಳ್ಕೊಳುತ್ತೆ. ಸೊ ನೀವು ಆದಷ್ಟು ಬೇರೆ ತುದಿ ಅಂದರೆ ಇದು ಗಿಡ ಅಂದರೆ 1-1.5 ಅಡಿ ಅಷ್ಟೇ ಬಿಟ್ಕೊಂಡಿರೋದು.